ಜಗದ್ಗುರು ಸಂತ ತುಕಾರಾಮ್ ಮಹಾರಾಜರು ತನ್ನ ಆಯುಷ್ಯದೊಳಗಿನ ಪ್ರತ್ಯೇಕ ಗಳಿಗೆ ಆ ಪಾಂಡುರಂಗ ಪರಮಾತ್ಮನ ನಾಮಚಿಂತನದಲ್ಲಿ ಕಳೀತಾ ಇದ್ದರು. ಹಗಲ ರಾತ್ರಿ ಆ ಪರಮಾತ್ಮನ ಭಜನೆಯಲ್ಲಿ ತಲ್ಲೀನವಾಗಿ ಇರುತ್ತಿದ್ದರು. ಆ ಸಮಯದಲ್ಲಿ ಅವರ ಜೊತೆಯಲ್ಲಿ ಅನೇಕ ಪ್ರಸಂಗ ಬಂದವು. ಕೆಲವೊಂದು ಜನರು ಅವರಿಗೆ ತ್ರಾಸ ಕೊಟ್ಟರು, ಕೆಲವರು ಭಜನೆ ನಿಲ್ಲಿಸಲಾಕ ಪ್ರಯತ್ನ ಮಾಡಿದರು. ಇಂತಹ ಒಂದು ಪ್ರಸಂಗ ಬಂಧುಗಳೇ, ಸಂತ ತುಕಾರಾಮ್ ಮಹಾರಾಜರ ನಾಲಿಗೆಯನ್ನು ಹಿಡಿದಾಗ ರೋಮ ರೋಮದಿಂದ ರಾಮಕೃಷ್ಣ ಹರಿ ಅಂತ ಧ್ವನಿ ಬಂತು. ಇಂತಹ ಒಂದು ಅದ್ಭುತ ಪ್ರಸಂಗ ನಾವು ನೋಡವರಿದ್ದೇವೆ. ನೀವು ನೋಡ್ತಾ ಇದ್ದದ್ದು ಜೀವನದ ಪಾಠ ಯೂಟ್ಯೂಬ್ ಚಾನಲ್. ವಿಡಿಯೋ ಕೊನೆವರೆಗೆ ನೋಡ್ರಿ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಸಂತ ತುಕಾರಾಮ್ ಮಹಾರಾಜರ ಕೀರ್ತಿ ಎಲ್ಲ ಕಡೆ ಹಬ್ಬಿತು. ಎಲ್ಲರ ಮುಖದಲ್ಲಿ ತುಕಾರಾಮ್ ಮಹಾರಾಜರ ಹೆಸರು ಬರುತ್ತಿತ್ತು. ಸಂತ ತುಕಾರಾಮ್ ಮಹಾರಾಜರ ಕೀರ್ತನಕ್ಕ ಸಾವಿರ ಸಾವಿರ ಜನರು ಕುಂಡರುತ್ತಿದ್ದರು. ಅವರು ಮುಖದಿಂದ ಬರುವಂತಹ ಪ್ರತಿಯೊಂದು ಶಬ್ದ ಅಮೃತದ ವಾಣಿಯಾಗಿತ್ತು. ಇದು ಕೀರ್ತಿ ಎಲ್ಲ ಕಡೆ ಪಸರಿಸಿತ್ತು. ನಬಿ ಅವರ ಮನೆಯಲ್ಲಿ ತುಕಾರಾಮ ಎನ್ನುವ ಒಬ್ಬ ಸಾಧು ವೇದದ ಅರ್ಥ ಅಭಂಗದ ರೂಪದೊಳಗ ಬರಿತಾನು ಅನ್ನುವ ಕೀರ್ತಿ ಗಾಳಿ ಹಂಗ ಹಬ್ಬಿತು. ಈ ಕೀರ್ತಿ ಕಾಶಿಯಲ್ಲಿ ಇದ್ದಂತಹ ರಾಮೇಶ್ವರ ಶಾಸ್ತ್ರಿ ಕಿವಿಗೆ ಮುಟ್ಟಿತು. ರಾಮೇಶ್ವರ ಶಾಸ್ತ್ರಿ ಅಂದರ 4 ವೇದ, 6 ಶಾಸ್ತ್ರ, 18 ಪುರಾಣ ಅಭ್ಯಾಸ ಮಾಡಿದಂತಹ ಮಹಾನ್ ಪಂಡಿತ ಇದ್ದ. ಆ ರಾಮೇಶ್ವರ ಶಾಸ್ತ್ರಿಗೆ ತುಕಾರಾಮ್ ಮಹಾರಾಜರ ಕೀರ್ತಿ ಮುಟ್ಟಿತು. ಯಾರ ಅದಾನು ಈ ತುಕಾರಾಮ ನೋಡಬೇಕು ಅಂತ ಕಾಶಿದಿಂದ ನಡೆಯುತ್ತಾ ದೇಹುಕ ಬಂದರು. ಆ ಸಮಯದಾಗ ತುಕಾರಾಮ್ ಮಹಾರಾಜರಿಗೆ ಮಹಾರಾಜರು ಯಾರು ಅಂತಿದ್ದಿಲ್ಲ. ಯಾವ ತುಕಾರಾಮ ಅಭಂಗದ ಗಾಥಾ ಬರೆದರು, ಯಾವ ತುಕಾರಾಮ್ ಮಹಾರಾಜರು ಪಾಂಡುರಂಗನ ಮೂರ್ತಿದೊಳಗಿಂದ ಹೊರಗ ತೆಗೆದರು, ಯಾವ ತುಕಾರಾಮ್ ಮಹಾರಾಜರ ಅಭಂಗ ನೀರಿನಲ್ಲಿ ತೇಲಿತು, ಅಂತಹ ತುಕಾರಾಮ್ ಮಹಾರಾಜರಿಗೆ ತುಕಾರಾಮ್ ಮಹಾರಾಜರು ಯಾರು ಅಂತಿದ್ದಿಲ್ಲ. ಹುಚ್ಚ ತುಕ್ಯ ಅಂತಿದ್ದರು. ರಾಮೇಶ್ವರ ಶಾಸ್ತ್ರಿ ದೇವುಕ ಬಂದ ತುಕಾರಾಮನ ಮನಿ ಯಾವುದು ಅಂತ ಕೇಳ್ತಾನ. ಅಲ್ಲಿನ ಒಬ್ಬ ವ್ಯಕ್ತಿ ಹೇಳಿದ, ಮುಂದೆ ಕಾಣುವಂತಹದ್ದು ತುಕಾರಾಮ್ ಮಹಾರಾಜರ ಮನಿ. ಆವಾಗ ರಾಮೇಶ್ವರ ಶಾಸ್ತ್ರಿ ತುಕಾರಾಮ್ ಮಹಾರಾಜರ ಅಂಗಳದೊಳಗೆ ಹೋಗಿ ಅಲ್ಲಿ ಆಡುವಂತಹ ಹುಡುಗರಿಗೆ ಕೇಳ್ತಾನ, ತುಕಾರಾಮ್ ಮಹಾರಾಜರ ಎಲ್ಲಿ ಹೋಗ್ಯಾರು? ಆವಾಗ ತುಕಾರಾಮ್ ಮಹಾರಾಜರು ಮನೆಯಲ್ಲಿ ಇರಲಿಲ್ಲ, ಶೌಚಕ್ಕ ಹೋಗಿದರು. ಅಲ್ಲಿನ ಮಕ್ಕಳು ಹೇಳಿದರು, ತುಕಾರಾಮ ಸಂಡಾಸ್ಕ ಹೋಗಿದನು. ಅವಾಗ ರಾಮೇಶ್ವರ ಶಾಸ್ತ್ರಿ ಅಂತಾನು, ಸಂಡಾಸದಿಂದ ಬರಾಮ ಯಾವಾಗ, ನಾ ಭೇಟಿ ಆಗುವುದು ಯಾವಾಗ, ಯಾವ ಕಡೆ ಹೋಗಿದಾನಂತ ಕೇಳಿದರು. ಅವಾಗ ದಿಕ್ಕು ತೋರಿಸಿದರು. ಆ ದಿಕ್ಕಿಗೆ ರಾಮೇಶ್ವರ ಶಾಸ್ತ್ರಿ ನೋಡುತ್ತಾ ಹೊಂಟ. ಮುಂದೆ ಹೋಗುವುದರಾಗ ಒಂದು ತೆಗ್ಗ ಇದ್ದಲ್ಲಿ ತುಕಾರಾಮ್ ಮಹಾರಾಜರು ಶೌಚಕ್ಕ ಕುಂತಿದ್ದರು. ಮುಖದಿಂದ ನಾಮಸ್ಮರಣ ಚಾಲೋ ಇತ್ತು. ರಾಮಕೃಷ್ಣ ಹರಿ, ಜಯ ಜಯ ರಾಮಕೃಷ್ಣ ಹರಿ. ರಾಮೇಶ್ವರ ಶಾಸ್ತ್ರಿ ಸನೇಕ ಬಂದ. ಅವನ ಕಿವಿಗೆ ನಾಮಸ್ಮರಣ ಬಿತ್ತು, ರಾಮಕೃಷ್ಣ ಹರಿ, ಜಯ ಜಯ ರಾಮಕೃಷ್ಣ ಹರಿ. ಆವಾಗ ರಾಮೇಶ್ವರ ಶಾಸ್ತ್ರಿಗೆ ಭಯಂಕರ ಸಿಟ್ಟ ಬಂತು. ರಾಮೇಶ್ವರ ಶಾಸ್ತ್ರಿ ತುಕಾರಾಮ್ ಮಹಾರಾಜರಿಗೆ ಅಂತಾನು, ಅಭಂಗ ಬರೆಯುವಂತ ತುಕಾರಾಮ ನೀನು ಕೀರ್ತನ ಹೇಳ್ತಿ, ವೇದದ ಅರ್ಥ ಅಭಂಗದ ರೂಪದೊಳಗ ಬರೀತಿ, ನಾಚಿಕೆ ಬರಬೇಕು ನಿನಗ. ಇಂತಹ ಅಪವಿತ್ರ ಜಾಗದೊಳಗ ಪವಿತ್ರವಾದಂತಹ ದೇವರ ಹೆಸರ ತಗೋತಿ, ಬುದ್ಧಿ ಐತಿಲ್ಲ ನಿನಗ. ಆವಾಗ ಸಂತ ತುಕಾರಾಮ್ ಮಹಾರಾಜರು ಶಾಂತದಿಂದ ಎಲ್ಲ ಕೇಳಿಸಿಕೊಂಡ್ರು. ತುಕಾರಾಮ್ ಮಹಾರಾಜರು ಹೇಳ್ತಾರ, ಶಾಸ್ತ್ರಿ ಬುವ, ನಾನು ಈ ಅಪವಿತ್ರ ಜಾಗದೊಳಗ ಪವಿತ್ರವಾದಂತಹ ದೇವರ ಹೆಸರು ತಗೊಳ್ಳೋದು ತಪ್ಪು, ನೀವು ಹೇಳುವುದು ಬರೋಬ್ಬರ ಐತಿ. ಆದರ ನಾನೇನು ಮಾಡಲಿ? ಮಾಜಿ ಮಜಜಾಲಿ ಅನಾವರ ವಾಚ ಚಂದತ್ಯ ನಾಮಾಚ ಲಾಗಲಿಯ. ತುಕಾರಾಮ್ ಮಹಾರಾಜರು ಹೇಳ್ತಾರು, ಈ ನಾಲಿಗೆಗೆ ಆ ಪರಮಾತ್ಮನ
ಭಕ್ತಿಯಲ್ಲಿ ಇಷ್ಟ ಮುಳುಗಿ ಹೋಗೈತಿ, ನನ್ನ ಮಾತ ಕೇಳಲಾಕ ತಯಾರಿಲ್ಲ. ಹಿಂಗ ನಾನ ರಾಮೇಶ್ವರ ಶಾಸ್ತ್ರಿಗೆ ಮತ್ತಷ್ಟು ಸಿಟ್ಟ ಬಂತು. ಇಷ್ಟ ತಲ್ಲೀನವಾಗೈತೇನು ನಿನ್ನ ನಾಲಿಗೆ. ತುಕಾರಾಮ್ ಮಹಾರಾಜರು ಹೇಳ್ತಾರ, ನಾ ಕೊಳ್ಳಾಗ ವಿನ ಹಾಕೊಂಡ ಬಳಕ ಆ ಪರಮಾತ್ಮನ ನಾಮಸ್ಮರಣವಿಲ್ಲದ ಒಂದು ಕ್ಷಣ ವ್ಯರ್ಥ ಹೋಗಿಲ್ಲ. ಸಿಂಕ ಜಾಂಬಳಿ ಕೊಕ್ಕಲ ತಿತುಕಾ ವೇಳ ವಾಯ ಆಗೇಲ. ಕೆಮ್ಮ ಸೀನ ಬಂದಾಗ ಆ ವೇಳೆ ಅಷ್ಟ ವ್ಯರ್ಥ ಹೋಗೈತಿ. ಇಲ್ಲದಿದ್ದರ ಪ್ರತಿಯೊಂದು ಕ್ಷಣ ಭಗವಂತನ ನಾಮಸ್ಮರಣ ಮಾಡತುನು. ಯಾನ ಹೇಳಲಿ ಶಾಸ್ತ್ರಿ ಬುವ, ಹಿಂಗ ದ್ಯಾಸ ಹತ್ತೈತಿ ನನ್ನ ನಾಲಿಗೆಗಿ. ಹಗಲ ರಾತ್ರಿ ಆ ಪಾಂಡುರಂಗನ ಭಜನಾ ಮಾಡತೈತಿ. ನಾನೇನು ಮಾಡಲಿ, ನನ್ನ ಅವಸ್ಥಾನ ಹಂಗ ಆಗೈತಿ, ಒಂದು ಕ್ಷಣನೂ ನಿಲ್ಲುವುದಿಲ್ಲ. ಆವಾಗ ರಾಮೇಶ್ವರ ಶಾಸ್ತ್ರಿಗೆ ಮತ್ತಷ್ಟು ಸಿಟ್ಟ ಬಂತು. ಇಷ್ಟ ತಲ್ಲೀನವಾಗೈತೇನು ನಿನ್ನ ನಾಲಿಗೆ. ಆ ದೇವರ ನಾಮಸ್ಮರಣದಲ್ಲಿ ಹೊರಗ ತೆಗಿ ನೋಡೂನು, ಅದ ಎಂಥ ನಾಲಿಗೆ ಐತಿ. ಆವಾಗ ತುಕಾರಾಮ್ ಮಹಾರಾಜರು ನಾಲಿಗೆ ಹೊರಗ ತೆಗೆದರು. ರಾಮೇಶ್ವರ ಶಾಸ್ತ್ರಿ ಒಂದು ಕೈಯಾಗ ತುಕಾರಾಮ್ ಮಹಾರಾಜರ ಕೂದಲ, ಮತ್ತೊಂದು ಕೈಯಾಗ ನಾಲಿಗೆ ಹಿಡಿದು ಅಂತಾನ, ಈಗ ತಗೋ ಅಂತ ಹೇಳು ಪರಮಾತ್ಮನ ನಾಮ ನೋಡೂನು. ಆವಾಗ ಹಿಂಗ ಚಮತ್ಕಾರ ಆಯಿತು. ತುಕಾರಾಮ್ ಮಹಾರಾಜರ ಮೈ ಮೇಲೆ ಇದ್ದಂತ ರೋಮ ರೋಮದೊಳಗಿಂದು ರಾಮಕೃಷ್ಣ ಹರಿ, ಜಯ ಜಯ ರಾಮಕೃಷ್ಣ ಹರಿ ಅಂತ ಧ್ವನಿ ಬಂತು. ಆವಾಗ ರಾಮೇಶ್ವರ ಶಾಸ್ತ್ರಿ ಕೈಯಾಗ ಹಿಡಿದಂತಹ ನಾಲಿಗೆ ಮತ್ತು ಕೂದಲ ಬಿಟ್ಟು ಕಾಲಿಗೆ ನತಮಸ್ತಕ ಆದ. ರಾಮೇಶ್ವರ ಶಾಸ್ತ್ರಿ ಅಂತಾನ, ನಾ ಅನ್ಯಾಯಿ ಅದನು, ನಾ ಅಪರಾಧಿ ಅದನು. ಎಲ್ಲ ಶಾಸ್ತ್ರ ಪುರಾಣ ತಿಳಿದರೂ ಕೂಡ ನಿನ್ನ ಅಧಿಕಾರ ತಿಳಿಯಲಿಲ್ಲ, ನನಗ ಕ್ಷಮಾ ಮಾಡು. ಆವಾಗ ಸಂತ ತುಕಾರಾಮ್ ಮಹಾರಾಜರ ಆರತಿ ರಾಮೇಶ್ವರ ಶಾಸ್ತ್ರಿ ಬರೆದರು. ಆರತಿ ತುಕಾರಾಮ ಸ್ವಾಮಿ ಸದ್ಗುರು ಧಾಮ ಸಚ್ಚಿದಾನಂದ ಮೂರ್ತಿ ಪಾಯ ದಾಖವಿ ಅಮ್ಮ. ಆರತಿ ತುಕಾರಾಮ ರಾಗವೇ ಸಾಗರಾತ ಪಾಷಾಣ ತಾರಿಲೆ ತೈಷೆ ತುಕೋಬಾಚೆ ಅಭಂಗ ರಕ್ಷಿಲೆ ತುಕಿತಾ ತುಲನೇಶಿ ಬ್ರಹ್ಮ ತುಕಾಸಿ ಆಲೆ ಮನೋನಿ ರಾಮೇಶ್ವರಿ ಚರಣ ಮಸ್ತಕ ಟೇವಿಲೆ. ಆರತಿ ತುಕಾರಾಮ ಸ್ವಾಮಿ ಸದ್ಗುರು ಧಾಮ ಸಚ್ಚಿದಾನಂದ ಮೂರ್ತಿ ಪಾಯ ದಾಖವಿ ಅಮ್ಮ. ಆರತಿ ತುಕಾರಾಮ. ಇಷ್ಟ ದೊಡ್ಡ ಅಪಾಟ ಭಕ್ತಿ ಸಂತ ತುಕಾರಾಮ್ ಮಹಾರಾಜರದು. ಧನ್ಯ ತುಕೋಬಾ ಸಮರ್ಥ ತೇನೆ ಕೇಲಾ ಹಾ ಪುರುಷಾರ್ಥ. ತುಕಾರಾಮ ತುಕಾರಾಮ ನಾಮಗೇತ ಕಾಪೇಯಮ. ಇಂತಹ ಮಹಾನ ಭಕ್ತಿ ಆ ತುಕಾರಾಮ್ ಮಹಾರಾಜರದು. ಇಂತಹ ಸಂತರ ಶರಣರ ವಚನ ಮತ್ತು ವಿಚಾರ ಕೇಳುವುದಕ್ಕಾಗಿ ನಮ್ಮ ಜೀವನದ ಪಾಠ ಯೂಟ್ಯೂಬ್ ಚಾನಲವನ್ನು ಸಬ್ಸ್ಕ್ರೈಬರ್ ಮಾಡ್ರಿ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಎಲ್ಲರಿಗೆ ಒಳ್ಳೆಯದಾಗಲಿ. ಜಯ ಜಯ ರಾಮಕೃಷ್ಣ ಹರಿ.